ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಮೊದಲ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಕೊಡ್ತಾ ಇದ್ದೇನೆ. ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಯಾವ ಒಂದು ಪಾಠಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ವಿಷಯದ ಕುರಿತಾಗಿ ನಾವಿಲ್ಲಿ ಇವತ್ತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಸಾಗೋಣ. ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆ ಇಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಪಾರ್ಟ್ ಎನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೊಡ್ತಾರೆ. 10 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ 10 ಅಂಕಗಳನ್ನು ಕೊಡಲಾಗುತ್ತೆ. ಅಲ್ಲಿ 2 ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದು. ಒಂದು ಮ್ಯಾಚ್ ದ ಫಾಲೋವಿಂಗ್ ಕೇಳಬಹುದು ಮತ್ತು ರೀಸನ್ ಆ್ಯಂಡ್ ಒಂದು ರೀಸನ್ ಸ್ಟೇಟ್ಮೆಂಟ್ ಮತ್ತು ರೀಸನ್ ಅಂತ ಕೊಡ್ಬೋದು. ಈ ರೀತಿ 2 ಪ್ರಶ್ನೆಗಳನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಉಳಿದ ಎಲ್ಲ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳಾಗಿರ್ತವೆ. ಇನ್ನು 11ನೇ ಪ್ರಶ್ನೆ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಬರುತ್ತೆ. ಇದಕ್ಕೆ 2 ಅಂಕ ಕೊಡಲಾಗುತ್ತೆ ವಿದ್ಯಾರ್ಥಿಗಳೇ. ತದನಂತರದಲ್ಲಿ ನಿಮಗೆ ಇಲ್ಲಿ ಪ್ರಿಪೋಸಿಷನ್ಗಳನ್ನು ತುಂಬಲಿಕ್ಕೆ ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿದ್ದಾರೆ. ಉತ್ತರಗಳನ್ನು ಅಲ್ಲಿ ಕೊಟ್ಟಿರ್ತಾರೆ, ಸರಿಯಾಗಿ ನೀವು ತುಂಬಿಕೊಳ್ಬೇಕಾಗತ್ತೆ ಅಷ್ಟೇ. ಇದಾದ ನಂತರದಲ್ಲಿ 13ನೇ ಪ್ರಶ್ನೆ ನಿಮಗೆ ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂತ ಬರುತ್ತೆ. ಇಲ್ಲಿ ಒಂದು ಕಡೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು 2ನೇ ಕಡೆ ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ಇದನ್ನು ಮಾಡೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಎಲ್ಲ ಗ್ರಾಮರ್ ಅಂಶಗಳಿಗೆ ನೀವು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನೋಡ್ಬೋದು. ಈ ಎಲ್ಲ ಗ್ರಾಮರ್ ಅಂಶಗಳನ್ನು ನಾನು ಕಂಪ್ಲೀಟಾಗಿ ಇಲ್ಲಿ ವಿವರಣೆ ಮಾಡಿದ್ದೇನೆ. ಇದು 13ನೇ ಪ್ರಶ್ನೆ. ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಪಾರ್ಟ್ ಬಿಗೆ ಬರ್ತೀವಿ. ಇಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟ ಸುಮಾರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 2 ಅಂಕದ 3 ಪ್ರಶ್ನೆಗಳಿಗೆ ಮತ್ತು 3 ಅಂಕದ 4 ಪ್ರಶ್ನೆಗಳಿಗೆ ಮತ್ತು 4 ಅಂಕದ 3 ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ, ಪಾರ್ಟ್ ಬಿ ಅನ್ನು ನೋಡ್ತಾ ಇದ್ದೇವೆ. ಈ ಪಾರ್ಟ್ ಬಿಯಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟ ಸುಮಾರು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ 3 ಅಂಕದ 4 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಅವರು ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2 ಎಕ್ಸ್ಟ್ರಾ ಅಡಿಷನಲ್ ಕ್ವಶನ್ಗಳನ್ನ ಕೊಡಲಾಗಿರುತ್ತೆ. ಅದೇ ರೀತಿಯಾಗಿ 4ನೇ ಪ್ರಶ್ನೆಗೆ ಬಂದುಬಿಟ್ಟು ಆನ್ಸರ್ ದ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳ್ತಾರೆ. ಇಲ್ಲಿ 100 ವರ್ಡ್ಸ್ಗೆ ನೀವು ಬರೀಬೇಕಾಗತ್ತೆ ಅಥವಾ 4 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ನಿಮಗೆ 6 ಪ್ರಶ್ನೆ ಕೊಟ್ಟಿರ್ತಾರೆ. 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದಾದ ನಂತರದಲ್ಲಿ 5ನೇ ಪ್ರಶ್ನೆಯಾಗಿ ನಿಮಗೆ ಪ್ಯಾಸೇಜ್ ಬರುತ್ತೆ. 9 ಅಂಕ ಅದರ ಮೇಲೆ ಇರುತ್ತೆ. ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಇದು ಎಕ್ಸಾಂಪಲ್ ಮಾಡೆಲಾಗಿ ನಾನು ಕೊಟ್ಟಿದ್ದೇನೆ. ಈ ರೀತಿಯಾಗಿ ನಿಮಗೆ ಪ್ಯಾಸೇಜ್ ಕೊಡ್ತಾರೆ. ಅದ್ರ ಮೇಲೆ 9 ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಆಮೇಲೆ ಇದಾದ ನಂತರದಲ್ಲಿ ಪಾರ್ಟ್ ಡಿ ಅಂತ ಬರುತ್ತೆ. ಪಾರ್ಟ್ ಡಿ ಬಂದುಬಿಟ್ಟಾಗ ನಿಮಗೆ ಅಲ್ಲಿ ಎಲ್ಲ 6 ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. 31ರಿಂದ 36ರವರೆಗೆ. 35ನೇ ಒಂದು ಪ್ರಶ್ನೆ ಬಂದುಬಿಟ್ಟು ಉಳಿಕೆದೆಲ್ಲ ಪ್ರಶ್ನೆಗಳಿಗೆ 6 ಕ್ವಶನ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಮೊದಲನೇದಾಗಿ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತಾರೆ. ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಮೊದಲನೇದಾಗಿ ಇದಕ್ಕೆ 4 ಅಂಕ ಇರುತ್ತೆ. ಅದೇ ರೀತಿಯಾಗಿ ನೀವು ಅದು ನಿಮಗೆ ಬರಲಿಲ್ಲ ಅಂತಂದರೆ 2ನೇ ಬಿ ಪ್ರಶ್ನೆಯನ್ನು ಬಿಡಿಸ್ಬೋದು. ಇಲ್ಲಿ ಏನು ಹೇಳ್ತಾರೆ, ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿರ್ತಾರೆ. ಇದಾದ ನಂತರದಲ್ಲಿ ರಿಅರೇಂಜ್ ದ ಜಂಬಲ್ ಸೆಗ್ಮೆಂಟ್ಸ್ ಅಂತ ಹೇಳಿರ್ತಾರೆ. ಇಲ್ಲಿ 2 ಪ್ರಶ್ನೆ ಕೊಟ್ಟಿರ್ತಾರೆ. ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಸಾಕು. ಇದಾದ ನಂತರದಲ್ಲಿ 33ನೇ ಪ್ರಶ್ನೆಗೆ ಬಂದುಬಿಟ್ಟು ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಹೇಳಿರ್ತಾರೆ. ಇದು ಸಹ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇದು ನೀವು ಇಲ್ಲಿ ಬಿಡಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತಂದರೆ ಈಗ ಕೊಟ್ಟಿರ್ತಕ್ಕಂತಹ ಏನು ಪ್ರಶ್ನೆ ಇದೆ ಇದು ತಪ್ಪಾಗಿರುತ್ತೆ, ಸರಿ ಮಾಡಿ ಬರೀಬೇಕು ನೀವು. ಒಂದಿಷ್ಟು ವರ್ಬ್ಗಳು, ಒಂದಿಷ್ಟು ಆರ್ಟಿಕಲ್ಗಳು, ಒಂದಿಷ್ಟು ಪ್ರಿಪೋಸಿಷನ್ಗಳು, ಒಂದಿಷ್ಟು ವರ್ಬ್ಗಳನ್ನು ಸರಿಯಾಗಿ ಕೊಟ್ಟಿರೋದಿಲ್ಲ, ಸರಿ ಮಾಡಬೇಕಾಗತ್ತೆ ಅಷ್ಟೇ. ಆಮೇಲೆ ರೀರೈಟ್ ದ ಡೈರೆಕ್ಟೆಡ್ ಅಂತ ಹೇಳ್ತಾರೆ. ಇದಕ್ಕೂ 4 ಅಂಕ ಇರುತ್ತೆ. ಇಲ್ಲಿ ಡೂ ಫಾರ್ಮ್ ಆಫ್ ದ ಕ್ವಶನ್ ಟ್ಯಾಗ್ ಅಂತ ಈ ರೀತಿಯಾಗಿ ನೀವು ಕ್ವಶನ್ಗಳನ್ನು ಮಾಡಬೇಕಾಗತ್ತೆ. ಇದಕ್ಕೂ ಸಹಿತ ಇನ್ನು 34ನೇ ಪ್ರಶ್ನೆಗೆ ಎ ಬರುತ್ತೆ. ಇಲ್ಲಿ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಅದ್ರ ಮೇಲೆ 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಮೇಲೆ ಅದಕ್ಕೆ ನಿಮ್ಗೆ ಬರಲಿಲ್ಲ, ಅದು ನಿಮ್ಗೆ ಸರಿ ಅನ್ನಿಸ್ಲಿಲ್ಲ, ಇದು ಡಿಫಿಕಲ್ಟ್ ಆಯಿತು ಅಂದರೆ ಕೆಳಗೆ ಮತ್ತೊಂದು ಕ್ವಶನ್ ಕೊಟ್ಟಿರ್ತಾರೆ. ಅದು ಡಿಕ್ಷನರಿ ಬೇಸ್ಡ್ ಕ್ವಶನ್ ಇರುತ್ತೆ. ಅದ್ರ ಮೇಲೆ ನೀವು 3 ಅಂಕಗಳನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. 35ನೇ ಪ್ರಶ್ನೆ ಬಂದುಬಿಟ್ಟು ಲೆಟರ್ ರೈಟಿಂಗ್ ಇರುತ್ತೆ, ಆಫಿಷಿಯಲ್ ರೈಟಿಂಗ್ ಇರುತ್ತೆ, ಆಫಿಷಿಯಲ್ ಲೆಟರ್ ರೈಟಿಂಗ್ ಇರುತ್ತೆ. ನೀವು ಅದನ್ನು ಬರೀಬೇಕಾಗತ್ತೆ. ಸೊ ಇನ್ನು ಮುಂದೆ ಬಂದುಬಿಟ್ಟು 36ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ. ಇದಕ್ಕೆ 3 ಆಪ್ಷನ್ ಕೊಟ್ಟಿರ್ತಾರೆ ಅವರು. ಒಂದು ಎ ಕೊಟ್ಟಿರ್ತಾರೆ, ಬಿ ಕೊಟ್ಟಿರ್ತಾರೆ ಮತ್ತು ಸಿ ಕೊಟ್ಟಿರ್ತಾರೆ. ನನಗನ್ಸಿದ ಹಾಗೆ ಸಿ ಪ್ರಶ್ನೆ ತುಂಬ ಈಸಿಯಾಗಿರುತ್ತೆ, ನೀವು ಅದನ್ನು ಬಿಡಿಸ್ಬೋದು. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನೀವು ಆಯ್ಕೆ ಮಾಡ್ಕೋಬೋದಾಗಿದೆ. ಸೊ ವಿದ್ಯಾರ್ಥಿಗಳು ಈ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು
ಕೊಡಲಾಗತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು.